ಹಲೋ ಫ್ರೆಂಡ್ಸ್, ಹೊಸ ವಿಡಿಯೋಗೆ ಸುಸ್ವಾಗತ ಅಂತಂದು ಇವಾಗಷ್ಟೇ ಲೇಟೆಸ್ಟ್ ಆಗಿ ಪ್ರೋಮೋ ಬಿಟ್ಟಿದ್ದಾರೆ. ನೋಡಿದರೆ ಗೊತ್ತಾಗ್ತದೆ ಎಷ್ಟು ಭಯಾನಕವಾಗಿದೆ ಅಂತಂದು. ಇದರಲ್ಲಿ ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರಾದ್ರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಥವಾ ಇಷ್ಟ ಆಗದೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ಎರಡನೇ ಪ್ರೋಮೋ ಬಿಟ್ಟಿದಾರಲ್ಲ ಅದ್ರಲ್ಲಿ ಯಾವ ತರ ಇದೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದರಲ್ಲಿ ಯಾವ ರೀತಿ ಇದೆ ಅಂದ್ರೆ ಎಲ್ಲರಿಗೂ ಹೊಸ ಗೆಟ್ ಎಲ್ಲ ಕೊಟ್ಟಿದಾರಲ್ಲ, ಕಾಸ್ಟ್ಯೂಮ್ ಅನ್ನ ಎಲ್ಲರೂ ಹಾಕೊಂಡಿದ್ದಾರೆ. ಹಾಕೊಂಡ್ಬಿಟ್ಟು ಮಸ್ತಾಗೆ ಕಾಣ್ತಿದಾರೆ ಅಂತಂದು ಹೇಳ್ಬೋದು. ಅದರಲ್ಲಿ ಬಿಗ್ ಬಾಸ್ ಅವರು ಈಗ ಮೊದಲಿನ ತರ ವಾಯ್ಸ್ ಮಾತಾಡ್ತಿದಾರೆ, ಒಂಥರ ವಿಲನ್ ತರ ವಾಯ್ಸ್ ಮಾತಾಡ್ತಿದಾರಲ್ಲ. ಹಾಗಾಗಿ ಇದು ಚೈತ್ರ ಕುಂದಾಪುರ ಅವರು ಹೇಳ್ತಾರೆ ಏನಂತಂದು, ಅವ್ರಿಗೆ ಒಂದು ಟಾಸ್ಕ್ ರೀತಿ ಕೊಟ್ಟಿರ್ತಾರೋ ಏನೋ ಗೊತ್ತಿಲ್ಲ, ಒಳಗಡೆ ಕರೆದು ಸುಟ್ಬಿಟ್ಟು ವಾರ ಪೂರ್ತಿ ರೆಸ್ಟ್ ಮಾಡಿ ಸಾಕಾಯ್ತು ನಿನ್ಗೆ, ನೀನ್ ಕಷ್ಟಪಟ್ಟು ಆಡಿದ ಆಟನ ಸ್ಪಂದನೆಗೆ ಕೊಟ್ಟಿದೀಯಾ, ಅದೇ ನಿನ್ಗೆ ಇನ್ನೊಂದು ಆಪ್ಷನ್ ಕೊಡ್ತಾ ಇದೀವಿ. ಏನಂದ್ರೆ ನೀನು ಪುನಃ ವಾರ ಪೂರ್ತಿ ಕಷ್ಟಪಟ್ಟಿದ್ ನೀನು, ಹಾಗೆ ಕ್ಯಾಪ್ಟನ್ ಆಗಿದ್ದ ಅವಳು. ಹಾಗಾದ್ರೆ ನೀವು ಈಗ ಬಂದಿರೋ ಪ್ರೋಮೋದಲ್ಲಿ ಏನ್ ಹೇಳ್ತಿರೋದಂದ್ರೆ, ಹಾಗಾದ್ರೆ ಅವಳು ಕ್ಯಾಪ್ಟನ್ ಅಲ್ಲೂ ನೀವು ಮನೆ ಕೇಳಿಸ್ತೊಳಗಳೆ ಅಂತಂದು ಹೇಳ್ತಾರೆ ಬಿಗ್ ಬಾಸ್ ಅವರು. ಆದ್ರೆ ಅವ್ರು ಚೈತ್ರ ಕುಂದ್ರಪ್ಪ ಅವರು ಒಂದ್ ಸೆಕೆಂಡ್ ಗೆ ಅವ್ರ ಮುಖದಲ್ಲಿರೋ ಎಕ್ಸ್ಪ್ರೆಷನ್ ನೋಡ್ಬೇಕು, ಯಾವ ರೀತಿ ಭಯದಲ್ಲೇ ಕೇಳಿಸ್ಕೊಂತಿದಾರೆ ಅಂತಂದು. ಆದ್ರೆ ಅವರು ಈ ಬಿಗ್ ಬಾಸ್ ಅವರು ಏನ್ ಟ್ವಿಸ್ಟ್ ಕೊಟ್ಟಿದಾರೆ ಅಂದ್ರೆ, ಚೈತ್ರ ಅವರು ಇಲ್ಲೇ ಕ್ಯಾಪ್ಟನ್ಸಿ ಓಟದಿಂದ ಸ್ಪಂದನ ಅವರ ಕೆಳಗಿಳಿಸಿ ತಾವು ಕ್ಯಾಪ್ಟನ್ ಆಗ್ತಾರೆ ಈ ವಾರ ಮನೆಗೆ, ಅಥವಾ ಇಲ್ಲ ಅವಳೇ ಇರಾಗ್ಲಿ ಅಂತಂದು ಏನಾದ್ರು ಬಿಡ್ತಾರ ಅಂತ ನೋಡುವ. ಇದರಲ್ಲಿ ಏನಂತ ಹೇಳಿದ್ರೆ, ಚೈತ್ರ ಕುಂದಾಪುರ ಅವರು ವಾರ ಪೂರ್ತಿ ಆಡಿದಾರಲ್ಲ, ಅದಕ್ಕೋಸ್ಕರ ಏನಾದ್ರು ಬಿಗ್ ಬಾಸ್ ಮನೆಯವರು ಹೇಳ್ತಾರೆ, ನೀವು ಒಪ್ಪಿಗೆ ಇದ್ರೆ ಬಿಗ್ ಬಾಸ್ ಕ್ಯಾಪ್ಟನ್ ರೂಮ್ ಇವಾಗ್ಲೇ ಓಪನ್ ಆಗುತ್ತೆ, ನಿಮ್ ಸ್ಥಾನಕ್ಕೆ ಸ್ಪಂದನ ಹೋಗ್ತಾರೆ, ಅವ್ರ ಸ್ಥಾನಕ್ಕೆ ನೀವು ಹೋಗ್ತೀರಾ ಅಂತಂದು ಒಂದು ಆಪ್ಷನ್ ಕೊಡುತ್ತೆ. ನಿಮ್ಗೆ ಒಪ್ಪಿಗೆ ಇದ್ರೆ ಮಾತ್ರ ಅಲ್ಲಿ ಎಲ್ಲೋ ಬಜಾರ್ ಒತ್ಬೇಕಂತಂದು ಹೇಳ್ತಾರೆ. ಚೈತ್ರ ಕುಂದಾಪುರ ಒತ್ಬೇಕಂತಂದು ಹೋಗ್ತಾರೆ, ಮತ್ತೆ ವಾಪಸ್ ಕೈಯನ್ನು ಹಿಂದಕ್ಕೆ ತಗೊಂತಾರ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ, ಯಾಕಂದ್ರೆ ವಾರ ಪೂರ್ತಿ ಆಡಿದ್ದು ನನ್ನೇ ಫೋಟೋಲ್ಲಿ ಆಡಿದ್ದು, ಅದಕ್ಕೋಸ್ಕರ ನಾ ತಗೊಳ್ಳೇಬೇಕಂತಂದು ಮನಸ್ತಾಪ ಬರ್ಬೋದು ಅಂತ ಅನ್ಕೊಂಡಿದೀವಿ. ಆದ್ರೂ ಅವರು ಯಾವ ರೀತಿ ಮಾಡ್ತಾರೆ ಅಂತಂದು ಸ್ವಲ್ಪ ನಮ್ಗೆ ಕುತೂಹಲಕಾರಿಯಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಬಿಗ್ ಬಾಸ್ ಅವರು. ನೋಡಿ, ಈ ರೀತಿ ಟ್ವಿಸ್ಟ್ ಕೊಡ್ತಿದಾರೆ ಅಂತ ಹೇಳ್ಬೋದು. ಚೈತ್ರ ಕುಂದಾಪುರ ಹೋದ್ ಸೀಸನ್ ಅಲ್ಲಿ ಶಿಶಿರರಿಗೆ ಸ್ವಲ್ಪ ಬಿಟ್ಕೊಟ್ಟಿದ್ದಾರೆ, ಈ ವಾರ ಮಾತ್ರ ಬಿಟ್ಕೊಡೋ ಚಾನ್ಸೇ ಇಲ್ಲ ಅಂತ ಅನ್ಕೋಬಹುದು. ಯಾಕೆ ವಾರ ಪೂರ್ತಿ ಎಫರ್ಟ್ ಹಾಕಿ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಆಡಿಗೆ ಇದು ಎಫರ್ಟ್ ಇದ್ದಿದ್ದು ಚೈತ್ರ ಅವ್ರದ್ದು, ಸ್ಪಂದನ ಅವ್ರದ್ದು ಏನಿಲ್ಲ ಅಂತ ಗೊತ್ತಿದೆ. ಹಾಗಾಗಿ ಇವರು ದಿ ವಿಲನ್ ಅಂತಂದು ಚೈತ್ರ ಕುಂದಾಪುರ ಕರ್ಸ್ಬಿಟ್ಟು ಈ ರೀತಿ ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ಚೈತ್ರ ಕುಂದಾಪುರ ಅವರು ಕ್ಯಾಪ್ಟನ್ ಆಗ್ತಾರಾ ಇಲ್ವಾ ಅನ್ನೋದು ಕಾದ್ ನೋಡುವ ಮುಂದಿನ ಎಪಿಸೋಡ್ ಅಲ್ಲಿ. ಇವತ್ತಿನ ಎಪಿಸೋಡ್ ಯಾರು ಮಿಸ್ ಮಾಡ್ಕೊಳ್ಳದೆ ನೋಡಿ. ಮತ್ತೆ ಇದರಲ್ಲಿ ಎಲ್ಲರೂ ಏನಂತಂದ್ರೆ ಯಾವ ತರ ಟೀಮ್ ಮಾಡಿದಾರೆ ಅಂತಂದ್ರೆ, ಎರಡು ರೀತಿ ಟೀಮ್ ಮಾಡೋದನ್ನ ಕಾಣ್ಬೋದು ಇದರಲ್ಲಿ. ಅದರಲ್ಲಿ ಯಾವ್ದಂತಂದ್ರೆ, ಮೊದಲಿಗೆ ರೆಡ್ ಟೀಮ್ ಮತ್ತೆ ಒಂದು ಬ್ಲಾಕ್ ಟೀಮ್ ಅಂತಂದು. ರೆಡ್ ಟೀಮ್ ಅಲ್ಲಿ ಅಶ್ವಿನಿ ಮ್ಯಾಮ್, ಕಾವ್ಯ, ಸ್ಪಂದನ, ರಾಶಿಕಾ ಮತ್ತೆ ಚೈತ್ರ ಅಕ್ಕ. ಮತ್ತು ಬ್ಲಾಕ್ ಟೀಮ್ ಅಲ್ಲಿ ರಜತ್, ಗಿಲ್ಲಿ, ರಘು, ಧನುಷ್, ಮಾಳು ಮತ್ತೆ ಧ್ರುವಂತ್ ಅವರು ಬಟ್ಟೆ ಹಾಕಲ್ಲ ಅಂತದೇನೋ ಲೈವ್ ಅಲ್ಲಿ ಏನೋ ನೋಡ್ದಂಗ ಇತ್ತು. ಹಾಗೆ ಆದ್ರೂ ಅವರು ವಾಪಸ್ ಆ ಬಟ್ಟೆ ಹಾಕೊಂಡ್ ಕೂತಿದಾರೆ ಅಂತ ಹೇಳ್ಬೋದು. ಇದು ಯಾವ ರೀತಿ ಪರಿಣಾಮ ಬೀಳುತ್ತೆ ಅಂತಂದು ಗೊತ್ತಾಗ್ತಿಲ್ಲ. ಇದರಲ್ಲಿ ಯಾರು ಕ್ಯಾಪ್ಟನ್ಸಿಟಿ ಆಟದಲ್ಲಿ ಯಾವ ರೀತಿ ಕ್ವಾಟ್ಲೆ ಕೊಡ್ತಾರೆ, ಯಾರ್ಯಾರಿಗೆ ತೊಂದರೆ ಆಗುತ್ತೆ, ಏನೇನ್ ಟಾಸ್ಕ್ ಕೊಡ್ತಾರೆ. ಇದರಲ್ಲಿ ಸುತ್ತಿ ಬಳಸಿ ಏನ್ ಕೊಡ್ತಿದಾರೆ ಅಂತಂದ್ರೆ, ಇದರಲ್ಲಿ ಬೇರೆ ರೀತಿ ಟೀಮ್ ಆಗಿದಾರಲ್ಲ, ಅದರಲ್ಲಿ ಯಾವ ರೀತಿ ಮೇಕಪ್ ಮಾಡಿದಾರೆ ಅಂತ ರಘು ಸರ್ ಮಾತ್ರ ಎಕ್ಸಲೆಂಟ್ ಹೇಳ್ಬೋದು. ಅದರಲ್ಲಿ ಎಲ್ಲರಿಗೂ ಮೇಕಪ್ ಮಾಡ್ಬಿಟ್ಟು ಗಿಲ್ಲಿ ನಟಂಗ್ ಮಾತ್ರ ಮಾಡ್ಲಿಲ್ಲ ಅಂತ ಹೇಳ್ಬೋದು. ಅದರಲ್ಲಿ ಚೈತ್ರ ಕುಂದಾಪುರ ಇದು ಮೇಕಪ್ ಅಲ್ಲಿ ಮಾತ್ರ ಸಖತ್ತಾಗಿ ಕಾಣ್ತಿದಾರೆ ಅಂತ ಅನ್ಸ್ಬೋದು. ಆಲ್ಮೋಸ್ಟ್ ಅಲ್ಲಿ ಮನೆಯವ್ರು ಎಲ್ಲರಿಗೂ ಮಾಡಿರ್ತಾರೆ ರಘು ಸರ್, ಆದ್ರೆ ಗಿಲ್ಲಿ ನಟ ಬಂದಾಗ ಮಾತ್ರ ಮಾಡೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಗಿಲ್ಲಿ ನಟ ಮಾತ್ರ ಅವರು ಎಷ್ಟೇ ಮಾತಾಡ್ಸಕ್ ಪ್ರಯತ್ನ ಪಟ್ರು ಅವ್ರು ಮಾತಾಡ್ತಿಲ್ಲ ಅಂತ ಹೇಳ್ಬೋದು. ಅವ್ರು ಯಾವ ರೀತಿ ಕಾಮಿಡಿ ಅವ್ರಿಗೆ ಮನಸ್ಸಿಗೆ ಹತ್ತಿದೆ ಅಂತ ಗೊತ್ತಾಗ್ತಿಲ್ಲ ರಘು ಸರ್ಗೆ. ಆದ್ರೂ ಕೂಡ ಗಿಲ್ಲಿ ಮಾತ್ರ ಪದೇ ಪದೇ ಮಾತಾಡ್ಸಿದಾನೆ ಅಂತ ಹೇಳ್ಬೋದು, ಯಾಕಂದ್ ಗೊತ್ತಾಗ್ತಿಲ್ಲ. ಆದ್ರೆ ಲಾಸ್ಟಿಗೆ ಏನೋ ಗಿಲ್ಲಿ ನಟ ಏನೋ ಒಂದ್ ಗೊತ್ತಿರೋ ತರ ಏನೋ ಕಣ್ಣು